ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಸೊ ಹಾವೇರಿಯ ಮುನ್ಸಿಪಲ್ ಗ್ರೌಂಡ್ ನಲ್ಲಿ ನಾನಿದ್ದೀನಿ. ಮುನ್ಸಿಪಲ್ ಗ್ರೌಂಡ್ ಅಂದ ತಕ್ಷಣ ಇದು ಹಾವೇರಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಅದೇ ರೀತಿಯಾಗಿ ಹಾವೇರಿಯಲ್ಲಿ ಚುನಾವಣಾ ಕಣ ಹೇಗ್ ರಂಗೇರಿದೆ. ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಗ್ ಆಫ್ ವಾರ್ ಇದೆ. ಕಾಂಗ್ರೆಸ್ನಿಂದ ಆನಂದ್ ಅವರಿದ್ದಾರೆ, ಬಿಜೆಪಿಯಿಂದ ಮಾಜಿ ಸಿಎಂ ಬೊಮ್ಮಾಯಿ ಅವರಿದ್ದಾರೆ. ಸೊ ಹಾಗಾಗಿ ಏನೆಲ್ಲ ಪ್ರಿಪರೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಮಾತನಾಡೋದಕ್ಕೆ ಇಲ್ಲಿ ಕಾರ್ಯಕರ್ತರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗೋಣ. ಈ ಬಾರಿ ಬಿಜೆಪಿಯ ಚುನಾವಣಾ ಅಜೆಂಡಾ ಏನಿದೆ, ಕಾಂಗ್ರೆಸ್ನವರ ಚುನಾವಣಾ ಅಜೆಂಡಾ ಏನಿದೆ ಅಂತ ಮೊದಲಿಗೆ ನಾನು ಬಿಜೆಪಿ ನಾಯಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೆಂಗೈತ್ರಿ ಕಣ? ನಮ್ಮ ಹಾವೇರಿ ಭಾರತೀಯ ಜನತಾ ಪಕ್ಷದ ಭದ್ರ ಬುನಾದಿ ಇದು. 3 ಅವಧಿ ನಾವು ಶಿವಕುಮಾರ್ ಉದಾಸಿ ಅವರನ್ನು ಗೆಲ್ಲಿಸಿದ್ದೀವಿ. ಅನೇಕ ಜನಪರ ಯೋಜನೆಗಳನ್ನ ಇವತ್ತು ನರೇಂದ್ರ ಮೋದಿಯವರು ತಮ್ಮ ಕಾಲಾವಧಿಯಲ್ಲಿ 10 ವರ್ಷದೊಳಗೆ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟಂತ ಧೀಮಂತ ನಾಯಕ ವಿಶ್ವಗುರು ಇವತ್ತು ನರೇಂದ್ರ ಮೋದಿಜಿಯವರು. ವಿಧಾನಸಭಾ ಎಲೆಕ್ಷನ್ ಒಳಗೆ ಏನಾಗಿತ್ತು ಹಾಗಾದ್ರೆ? ವಿಧಾನಸಭೆ ಎಲೆಕ್ಷನ್ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ. 6 ವಿಧಾನಸಭಾ ಕ್ಷೇತ್ರಗಳು ಬರ್ತಾವು. ಅದ್ರಾಗ 5 ಕಾಂಗ್ರೆಸ್ನವ್ರು ಹೊಡ್ಕೊಂಡ್ರು, ಒಂದೇ ಬಿಜೆಪಿ. ಅದೇ ಬಿಜೆಪಿ ಕ್ಯಾಂಡಿಡೇಟ್ನ ಇಲ್ಲಿ ಹಾಕ್ತಿದ್ದೀರಾ? ಹೌದು, ಇರಲಿ. ಮಾಜಿ ಮುಖ್ಯಮಂತ್ರಿಗಳು ಸಾಕಷ್ಟು ಜನಪರ ಯೋಜನೆಗಳು ಅವರು ಕೊಟ್ಟಿದ್ದಾರೆ. ಕೆಲವೊಂದು ಸ್ಥಳೀಯ ವ್ಯತ್ಯಾಸಗಳಿಂದ ನಾವು ಚುನಾವಣೆಯಲ್ಲಿ ಸ್ವಲ್ಪ ಕಂಡಿದ್ದೀವಿ. ಆಮೇಲೆ ಕೆಲವೊಂದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಘೋಷಣೆ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಅದನ್ನು ನಾವು ಸರಿ ಮಾಡ್ಕೊತೀವಿ. ಮುಂದಿನ ದಿನದೊಳಗೆ ಭಾರತೀಯ ಜನತಾ ಪಕ್ಷ ಇವತ್ತು ವಿಜೃಂಭಣೆಯನ್ನು ನಾವು ಮಾಡ್ತೇವೆ. ಹೌದಾ? ಗ್ಯಾರಂಟಿ. ಓಕೆ. ಸೊ ಗ್ಯಾರಂಟಿ ಕಾಂಗ್ರೆಸ್ನವರಲ್ಲ, ಬಿಜೆಪಿನೇ ಈ ಸಲ ಗೆಲ್ಲೋದು ಮತ್ತು ಬಿಜೆಪಿ ಭದ್ರ ಬುನಾದಿಯನ್ನ ಹಾಕುತ್ತೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಬಿಜೆಪಿ ಅವ್ರು ಯಾವ ರೀತಿ ಅವರು ಚುನಾವಣೆ ಎದುರಿಸ್ತಾರಂತ ಗೊತ್ತಾಗ್ತಿಲ್ಲ ಮೇಡಮ್. ಯಾವ ಮಾನದಂಡವನ್ನು ಇಟ್ಕೊಂಡು ಅವ್ರು ಇದು ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಹೌದಾ? ಆಮೇಲೆ ಏನು ಅಭಿವೃದ್ಧಿ ಪಡೆಯೋರು ಅಂತಂದು ಇನ್ನೂ ಆದರೂ ಅವ್ರು ಹೇಳ್ತಾ ಇಲ್ಲ. ಅವ್ರು ಮೋದಿಯನ್ನು ತೋರಿಸಿ ಓಟ್ ಹಾಕ್ಸಕ್ಕೆ ಬರ್ತಾ ಇದ್ದಾರೆ. ಸಿ ಎಮ್ ಅವರ ಮಾಜಿ ಸಿ ಎಮ್ ಅವ್ರು ಕರ್ಕೊಂಬಂದು ಇಲ್ಲೇ ಅವ್ರಿಗೆ ಕ್ಯಾಂಡಿಡೇಟೇ ಇಲ್ಲ. ಅವ್ರಿಗೆ ಇದ್ದಿದ್ದ ಮಾಜಿ ಸಿ ಎಮ್ನ ಕರ್ಕೊಂಬಂದು ಅವರು ಪಕ್ಷವನ್ನು ಎದುರ್ಸಕ್ಕೆ, ನಮ್ಮ ಪಾರ್ಟಿಯವ್ರನ್ನ ಎಬ್ಸಕ್ಕೆ ಇದು ಮಾಡ್ತಾ ಇದ್ದಾರೆ. ವಿಷಯಗಳೇ ಇಲ್ಲ ಬಿಜೆಪಿ ಅವ್ರಿಗೆ ಅಂತ ಅಂತಿದ್ದಾರೆ. ಏನು ಹೇಳ್ತೀರಾ? ಏನು ಯೋಜನೆನೇ ಮಾಡಿಲ್ಲ ಅಂತ. ಇವತ್ತು ಗರೀಬ್ ಕಲ್ಯಾಣ ಯೋಜನೆ ಒಳಗೆ 80 ಕೋಟಿಗೆ ಹೆಚ್ಚು ಜನರಿಗೆ ಇವತ್ತು ದವಸ ಧಾನ್ಯಗಳನ್ನು ನರೇಂದ್ರ ಮೋದಿಯವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು 6,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ಇವತ್ತು ರಾಜ್ಯ ಸರ್ಕಾರ ಅವ್ರ ಅವಧಿ ಒಳಗೆ ಇವತ್ತು ಬಂದ ಮೇಲೆ ಬಂದ್ ಮಾಡಿ. ನೀವೇನು ಹೇಳ್ತೀರಿ? ಮೋದಿಯವರು ಮಾಡಿದ ಅಭಿವೃದ್ಧಿ ಕೆಲಸಗಳಿಂದನೇ ಮೋದಿಯವ್ರ ಪರವಾಗಿ ನಾವು ಮತ ಕೇಳ್ತಾ ಇದ್ದೀವಿ. ಆಯ್ತು, ಮೋದಿ 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 ಅಂತ ಕೇಳ್ಕೊಂಡೆ ಮತ ಕೇಳಾಗ್ತೀರಿ. ಲೋಕಲ್ ಕ್ಯಾಂಡಿಡೇಟ್ ಬಗ್ಗೆ ಯಾಕೆ ಹೇಳಲ್ಲ ಅಂತಾರ ಅವರು. ಕ್ಯಾಂಡಿಡೇಟ್ ನಮ್ದು ಲೋಕಲ್ ಅಲ್ರಿ ಮೇಡಮ್. ಸಿ ಎಂ ಅವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಬೇಕಾಗಿತ್ತು, ಅವ್ರು ಕ್ಯಾನ್ಸಲ್ ಮಾಡಿದ್ರು, ಮತ್ತು ವಾಪಸ್ ತಂದು ಮೆಡಿಕಲ್ ಸ್ಥಾಪನೆ ಮಾಡಿ ಈಗಾಗಲೇ ಅಡ್ಮಿಷನ್ ಆಗಿದಾವು. ಅವರು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ. ಸೊ ಕಾಂಗ್ರೆಸ್ನವ್ರ ಹತ್ರ ಯಾವೆಲ್ಲ ಅಜೆಂಡಾಗಳಿದಾವೆ, ಯಾವೆಲ್ಲ ವಿಷಯಗಳೊಂದಿಗೆ ಎಲೆಕ್ಷನ್ಗೆ ಹೋಗ್ತಾ ಇದ್ದೀರಿ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬಡ ಜನರ ಬದುಕನ್ನು ಹಸನು ಮಾಡಿದ್ದೇವೆ. ಬಡ ಜನರ ಬದುಕಿನಲ್ಲಿ ಒಂದು ಉತ್ಸಾಹವನ್ನು ತಗೊಂಡ್ಬಂದಿದ್ದೇವೆ. 2,000 ಬಡ ಜನರಿಗೆ ಹಾಕಿದ್ದೀವಿ. ಅದು ವಿಧಾನಸಭಾ ಎಲೆಕ್ಷನ್ ಆಯಿತು, ಇದು ಲೋಕಸಭಾ ಎಲೆಕ್ಷನ್ ಅಲ್ವಾ? ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ವಿಧಾನಸಭೆಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಅದೇ ಮಾತನ್ನು ಪಾರ್ಲಿಮೆಂಟಲ್ಲಿ ಕೂಡ ಉಳಿಸ್ತೇವೆ ಅಂತಕ್ಕಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲೆ ಇದೆ. ನಾವು 100ಕ್ಕೆ 100 ಗೆಲ್ತೇವೆ. ಇದೇ ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು. ಹಾವೇರಿ ಜಿಲ್ಲೆಗೆ ಬಸವರಾಜ ಬೊಮ್ಮಾಯಿಯರ ಕೊಡುಗೆ ಶೂನ್ಯ. ಇಡೀ ರಾಜ್ಯದಲ್ಲಿ 100. ಹೌದಾ? ಹಾವೇರಿ ಜಿಲ್ಲೆಗೆ ಬಸವರಾಜ ಬೊಮ್ಮಾಯಿ ಅವರ ಕೊಡುಗೆ ಶೂನ್ಯನಾ? ಅಭಿವೃದ್ಧಿಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಅವ್ರು ನಮ್ಮ ಧೀಮಂತ ನಾಯಕರು. ಅವ್ರ ನೇತೃತ್ವದೊಳಗೆ ನಾವು ಚುನಾವಣೆ ಮಾಡ್ತೇವೆ. ಅದ್ರ ಕೂಟ ಮೋದಿಯವರ ಅಭಿವೃದ್ಧಿ. ಇವತ್ತು ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದಲ್ಲಿ 214 ಯೋಜನೆಗಳನ್ನು ತೊಗೊಂಬಂದಿದ್ದಾರೆ. ಅವ್ರ ಸರ್ಕಾರ 65 ವರ್ಷ ಆಳಿದ್ರೆ ಎಷ್ಟೆಷ್ಟು ಯೋಜನೆಗಳನ್ನ ತೊಗೊಂಬಂದಿದ್ದಾರೆ ಕೇಳ್ರಿ. ಅವ್ರು 214 ಯೋಜನೆಗಳನ್ನ ತಂದಿದ್ದಾರೆ. 75 ವರ್ಷ ಆಳಿದಿರಿ ಅಂತ ಏನ್ ಹೇಳ್ತೀರಿ? ಯಾವ ಯೋಜನೆ ಕೇಳ್ರಿ ಮೇಡಮ್? ಯಾವ ಯೋಜನೆ? ಬೊಮ್ಮಾಯಿ ಅವರು ಸಿಎಂ ಇದ್ದಾಗ ನಮ್ ಹಾವೇರಿ ಜಿಲ್ಲಾಕ ಯಾವ ಯೋಜನೆ ತಂದಾರ ಕೇಳ್ರಿ. ಯೋಜನೆ ಒಂದೇ. ಬಸವರಾಜ ಬೊಮ್ಮಾಯಿ ಏನು ತಂದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ತಂದಿರುವಂತ ಒಂದೇ ಒಂದು ಯೋಜನೆ ಹೇಳಿ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಅವ್ರಿಗೆ ಸವಾಲ್ ಹಾಕ್ತಿದ್ದಾರೆ. ಏನ್ ಹೇಳ್ತೀರಿ? ನಾವು ಕೇಳ್ತಾ ಇದ್ದೇವೆ. ಸರ್, ನೀವು ಯಾವ ಪಕ್ಷ ಫಸ್ಟ್ ಹೇಳ್ರಿ? ಕಮಲ ಐತ್ರಿ ಇಲ್ಲಿ. ಬಿಜೆಪಿ ರೈತ ಮೋರ್ಚಾ. ಅಲ್ಲ, ನಾನೆಲ್ಲ JDS ಪಕ್ಷ ಚಿಹ್ನೆನ ಚೇಂಜ್ ಆಯ್ತು. ಬಿಜೆಪಿ ರೈತ ಮೋರ್ಚಾ ಇದೆ ಅಂತ ಹೇಳಿ. ಅದರಲ್ಲಿ ಮೋರ್ಚಾಗಳು ಇರ್ತಾವ, ಎಲ್ಲ ಪಕ್ಷದೊಳಗೂ ಮೋರ್ಚಾಗಳು ಇರ್ತಾವ. ಆ ರೀತಿ ರೈತ ಮೋರ್ಚಾನ ನಮ್ದು. ನಾವು ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಇಲ್ಲ. ಈಗ ತಡಿ ಮಾತಾಡಕ್ಕಾರ ಬಿಡ್ತೀಯ ನೀನೇನಂದ್ರೆ ಮಾತಾಡ್ತೀಯ ಅಂದ್ರೆ. ಈಗ ಅವರು ಒಬ್ಬ ನಮ್ಮ ಗೆಳೆಯರು ಹೇಳಿದ್ರ ಮೆಡಿಕಲ್ ಕಾಲೇಜ್ ಸಿದ್ದರಾಮಯ್ಯನವರು ಇದು ಮಾಡಿದ್ರು ಅಂತೇಳಿ ಸ್ವಲ್ಪ ಮಾಹಿತಿ ಇದ್ರೆ ಕೊಡ್ರಿ ಸರ್. ಮೆಡಿಕಲ್ ಕಾಲೇಜ್ ಅದನ್ನ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ. ಅದನ್ನ ಟ್ರಾನ್ಸ್ಫರ್ ಗದಗಿಗೆ ಕೊಟ್ರೆ ಇದ ಸಿದ್ದರಾಮಯ್ಯನವರು. ಮತ್ತೆ ನಾವು ಆಡಳಿತಕ್ಕೆ ಬಂದಾಗ ಮೆಡಿಕಲ್ ಕಾಲೇಜ್ ತಗೊಂಡ್ಬಂದ್ವಿ. ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ.
ಪಕ್ಷ, ಇಲ್ಲಿ SP ಆಫೀಸ್ ಕಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಇನ್ನು ಎಷ್ಟು ಬೇಕ್ರಿ? ಸರ್ ನಮ್ಗೆ ಒಂದೇ ಒಂದು ಪ್ರಶ್ನೆ, ಕಾಂಗ್ರೆಸ್ ಒಂದೇ ಒಂದು ಪ್ರಶ್ನೆ ಕೇಳ್ತಾವ ಕಾಂಗ್ರೆಸ್ ಅಲ್ರಿ, ಒಂದೇ ಒಂದು ಪ್ರಶ್ನೆ ಕೇಳ್ರಿ ಅವ್ರನ್ನ. ಹಾಗಾದ್ರೆ 70 ವರ್ಷ ಆಡಳಿತ ಮಾಡಿರಿ, ಇವತ್ತು ನೀವು ಮತ್ತೆ ಅಧಿಕಾರಕ್ಕೆ ಯಾಕೆ ಬರಕ್ಕಾಗಿಲ್ಲ? ವಿರೋಧಿ ಪಕ್ಷದ ಕುಂದ್ರಕ್ ಸ್ಥಾನಮಾನ ಇಲ್ಲಲ್ರಿ ನಿಮ್ಗೆ? ವಿರೋಧ ಪಕ್ಷ ಕುಂದ್ರಕ್ ಸ್ಥಾನಮಾನ ಇಲ್ಲಲ್ಲ. ನಮ್ಮ ನರೇಂದ್ರ ಮೋದಿ ಅವರು ಭಾರತ ಪ್ರಧಾನಮಂತ್ರಿಗಳು, 56 ಇಂಚಿನ ಎದೆಯವರು. ಯಾಕೆ ಅರುಣಾಚಲ ಪ್ರದೇಶದೊಳಗೆ ಒಬ್ಬ BJP ಸಂಸದ ಒಳಗಡೆ ಬಂದು ಹೇಳ್ತಾನೆ, ಸಂಸತ್ತಿನ ಪಾರ್ಲಿಮೆಂಟಲ್ಲಿ ಹೇಳ್ತಾನೆ 50 ಕಿಲೋಮೀಟರ್ ಚೀನಾದ್ರ ಒಳಗೆ ಬಂದ್ರಂದು. ಮತ್ತೆ ಎಲ್ಲಿ ಹೋತ್ರಿ 56 ಇಂಚಿನಿದೆ? ಇನ್ನೊಂದು ಎರಡನೇದ್ದು, ನನಗಿದಕ್ಕೆ ಆನ್ಸರ್ ಬೇಕು. ಈಗ ಸರ್ಕಾರಿ ಕಾರ್ಖಾನೆಗಳು, ರೈಲ್ವೆ ಸ್ಟೇಷನ್ ಮಾರಾಕತ್ತಾರ. ಇದನ್ನ ಮಾರೋದ್ರಿಂದ ಸರ್ಕಾರದ ಏನು ಮಾರಾಕತ್ತಾರ, ಖಾಸಗಿ ಅವ್ರಿಗೆ ಕೊಡಕತ್ತಾರ. ಖಾಸಗಿಯವ್ರು ಕೊಡಕತ್ತಾರ. ಮಾರೋದಂದ್ರೆ ಏನ್ರಿ? ಖಾಸಗಿಯವ್ರು ಕೊಡೋದು ಎರಡು ಒಂದ. ಅದರಿಂದ ನಮ್ಮ ಸರ್ಕಾರಕ್ಕೆ ಏನು ಸಾಲ ಕಡಿಮೆ ಆಗ್ಬೇಕು, ಏನು ಜಾಸ್ತಿ ಆಗ್ಬೇಕು? ಜಾಸ್ತಿ ಆಗ್ಬೇಕು. ಸಾಲ ಜಾಸ್ತಿ ಆಗ್ಬೇಕು ಹೇಳ್ರಿ. ಇನ್ನೊಂದು ಪ್ರಶ್ನೆ, ಇವನ್ನ ಯಾರು ಮಾಡ್ತಾರ? ಶ್ರೀಮಂತರು ಮಾಡ್ತಾರ. ಬಡವ್ರಿಗೆ ಏನು ಉಪಯೋಗ ಐತ್ರಿ? ಇನ್ನ ಮಹಿಳೆಯರಿಗೆ ನಾವು ಸ್ವಾವಲಂಬಿ ಕೊಟ್ಟವೆ ಅಂತಾರೆ. ಹಂಗಂದ್ರೆ ಮಣಿಪುರದ ಒಂದು ಘಟನೆ ಆಯ್ತು. ಆ ಮಹಿಳೆಗೆ ಯಾವ ಸ್ವಾವಲಂಬನೆ ಕೊಟ್ರಿ? 450 ರೂಪಾಯಿ, 400 ರೂಪಾಯಿ ಸಿಲಿಂಡರ್ ಇತ್ತು ವಿತೌಟ್ GST ಇಲ್ಲ. 60 ಅಂತ 50. ಬಟ್ GST ತರ್ತೀವಂತ ಹೇಳಿದ ಕಾಂಗ್ರೆಸ್ನವರಲ್ವಾ? ಪೆಟ್ರೋಲ್ 50 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಪೆಟ್ರೋಲು. 1100 ರೂಪಾಯಿ ಸಿಲಿಂಡರ್ ಇದೆ ಈಗ. ಯಾರಿ ಅಚ್ಚೆ ದಿನ ಎಲ್ಲೈತೆ ಅಚ್ಚೆ ದಿನ ನಮಗೆ? ಸರಿ ಘೋಷಣೆಗಳನ್ನ ಕೂಗಿ ಎಲ್ಲ ನಾನು ಮಾತಾಡ್ಸಿ ಆದ್ಮೇಲೆ ಘೋಷಣೆಗಳನ್ನ ಇಬ್ರು ಯಾಕಂದ್ರೆ ಕೂಗ್ಕೊಳ್ಳಿ. ಅವ್ರು ಕೇಳ್ತಾ ಇರೋದೇನು ಅಂತಂದ್ರೆ, ಒಂದ್ ನಿಮಿಷ ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ಸರಿ ಆಯ್ತು. ಸೊ ಅವ್ರು ಕೇಳ್ತಾ ಇರೋದು, ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಹೋಗ್ಲಿಲ್ಲ? ಅರುಣಾಚಲ ಪ್ರದೇಶದ ಸಂಸದರು ಬಿಜೆಪಿ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ, ಗ್ಯಾಸ್ ರೇಟು ಜಾಸ್ತಿ ಆಯ್ತು, GST ತಂದ್ರು ಅಂತ ಅಂದು. ಸೊ ಇದೆಲ್ಲದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಮಣಿಪುರದ ಹಾನಗಲ್ನಲ್ಲಿ ಇದೇ ಕೇಸ್ ಆಯ್ತು. ಒಬ್ರು ನಾಯಕರು ಕಾಂಗ್ರೆಸ್ನವ್ರು ಅಡ್ಡಾಡ್ಲಿಲ್ಲ, ಅತ್ಯಾಚಾರ ಆಯ್ತು, ಒಬ್ರು ಬರ್ಲಿಲ್ಲ. ಬಿಜೆಪಿ ಅವರು ಎಲ್ಲರೂ ಹೋರಾಟ ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿದೀವಿ ನಾವು. ಕೇಸ್ ಅಲ್ಲ, ಇದು ಹೆಂಗಾಗ್ತಿದೆ ಅಂತಂದ್ರೆ ಪ್ರಶ್ನೆಗಳಿಗೆ ಪ್ರಶ್ನೆ ಸರ್ಕಾರದ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಕೇಸನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರು. ಇವ್ರಿಗೆ ನೈತಿಕತೆ ಇದೆಯಾ? ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದೆಯಾ? ಅಲ್ಪಸಂಖ್ಯಾತರು ಓಟ್ ತಗೊಂತಾರೆ. ಅಲ್ಪಸಂಖ್ಯಾತರಿಗೆ ಏನಾದ್ರೂ ಕಷ್ಟ ಆದ ಅಂತ ಹೇಳಿದ್ರೆ ಅಂದ್ರೆ ಯಾರು ಬರೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದೆಯಾ? ಜಮೀರ್ ಅಹಮದ್ ಸಾಹೇಬರು ಬರ್ಬೇಕಾಗಿತ್ತು, ಅಲ್ಪಸಂಖ್ಯಾತರ ಮಿನಿಸ್ಟರ್ ಅವರು, ನಮ್ಮ ಸಮಾಜದ ದೊಡ್ಡ ಮುಖಂಡರು ಅವ್ರು ಅಲ್ಪಸಂಖ್ಯಾತರ ಮಹಿಳೆಗೆ ದೌರ್ಜನ್ಯ ಆಗಿದೆ ಅಂತ ಬಂದು ಕೇಳಬೇಕಿತ್ತು, ಅವ್ರು ಬರ್ಲಿಲ್ಲ. ಅವರು ಮೀಸಲಾತಿ ಇಟ್ಟವ್ರು ಬಸವರಾಜ ಬೊಮ್ಮಾಯಿ ಅವರು ಕಾರ್ಮಿಕ ಇಲಾಖೆ ಮಕ್ಕಳಿಗೆ ಫಂಡ್ ಕೊಡೋದು ಕಮ್ಮಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯನ್ನು ತಗೊಂಡ್ಬಂದವ್ರು ಕೇಂದ್ರ ಸರ್ಕಾರದ ಕಮ್ಮಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ 10 ತಿಂಗಳ ಕಾಂಗ್ರೆಸ್ ಸರ್ಕಾರ ಬಂದ್ರೆ 0 ಐತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ SC/ST ಅನುದಾನ ಬಳಸ್ಕೊಂಡ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಈ ದೇಶದ ನೆರೆ ಹಾವಳಿ ಸಮಸ್ಯೆ ಇದ್ದಾಗ 10,000 ಕೋಟಿ GST ಕಲೆಕ್ಟ್ ಮಾಡಿಕೊಟ್ರು ಅವರು. ಬಸವರಾಜ ಬೊಮ್ಮಾಯಿ ಅವರಲ್ಲಿ ಒಂದು ದಕ್ಷತೆ ಇದೆ, ಆಡಳಿತವಿದೆ, ಅವ್ರಿಗೆ ಅನುಭವ ಇದೆ. ಆದ್ರೆ ಅವ್ರ ಎದುರಾಳಿ ಆನಂದ ಸ್ವಾಮಿ ಭಟ್ಟಿ ಅವರು ಪಾಪ ಈಗ ರಾಜಕೀಯ ಕಣ್ಣನ್ನು ತೆಗಿತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಹೋರಾಟದ ಮೂಲಕ ಮುಂದುವರೆದವರು. ಮೇಡಮ್ ಅವರ ನಮ್ಮ ಸಹೋದರಿಗೆ ಒಂದು ವಿಷಯ ಹೇಳೋದಂದ್ರೆ, ಮೋದಿ ಅವ್ರು ಏನ್ ಮಾಡ್ಯಾರ ಮೋದಿ ಈಗ ಬಂದನ್ರಿ. 70 ವರ್ಷ ಏನ್ ಗುಡ್ಡಿ ಕಿತ್ತಾಕ್ಯಾರ ಹೇಳನ್ರಿ ನೋಡ. 70 ವರ್ಷದ ಹಿಂದುಗಡೆ ಇಂತ ಮಾಡಿದಕ್ಕೆ ಇವ್ರು ಇವತ್ತು ಸರಿಯಾಗಿರೋದು. ನಾವು ಕಟ್ಟಿದಂತ ಸರ್ಕಾರಿ ಶಾಲೆಯಲ್ಲಿ ಅವರು ಓದಿರೋದು. IIT ಮಾಡಿದವ್ರು ನಾವು, ರೈಲ್ವೆ ತಂದವ್ರು ನಾವು. ದೇಶದ ಪರಿಸ್ಥಿತಿ ಸುಧಾರಣೆ ಮಾಡಿದಾರೆ ಯಾರ್ರಿ? ಎಲ್ಲಿಗೆ ಬಂದ್ರು ಮೋದಿ? ಆರ್ಥಿಕ ದಿವಾಳಿ ಹೋಗಿತ್ತು ಭಾರತ. ಅವಾಗ ಯಾರು ಬೇಕಾಯ್ತು? PV ನರಸಿಂಹರಾವ್ ಇವ್ರು ತಗೊಂಡ್ರಿ. ನಮ್ಮ ಹಿಂದಿನ ಮನಮೋಹನ್ ಸಿಂಗರ್ನ ಸಲಹೆ ತಗೊಂಡ್ರಿ. ಏನೈತಿ ಮೋದಿ? ಶೂಟು ಬುಟ್ಟು ಅಚ್ಚೇ ದಿನ್ ಸಬ್ಕಾ ಸಾಥ್ ಸಬ್ಕಾ ಎಲ್ಲ. ಈಗ ಇವತ್ತು ಒಂದು ಜನಸಾಮಾನ್ಯ ಮಹಿಳೆ ಒಬ್ಳು ಹೇಳ್ತಾಳ, ನನ್ನ ಇವತ್ತು ಸಾಲವನ್ನು ಕಟ್ಟಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯರು ಕೊಟ್ಟಂತ ಗ್ಯಾರಂಟಿಯಿಂದನೇ 2,000 ರೂಪಾಯಿದಿಂದ ಇವತ್ತು ನಾನು ಸಾಲವನ್ನು ಕಟ್ಟಿ ಸಾಲದಿಂದ ಮುಕ್ತ ಆಗಿದ್ದೇನೆ ಅಂತ ಹೇಳಿದಾರ. ನಿಜವಾಗ್ಲೂ ಇವತ್ತು ಜನಸಾಮಾನ್ಯರಿಗೆ ಸಿದ್ದರಾಮಯ್ಯನವರು ಕೊಟ್ಟದ ಗ್ಯಾರಂಟಿ ಮತ್ತು ಪ್ರತಿ ತಿಂಗಳು 5,000 ರೂಪಾಯಿನ ಪ್ರತಿ ಮನೆಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅಂತ ಮಹಾನ್ ವ್ಯಕ್ತಿಯನ್ನ 2,000 ಟೋಟಲ್ ಎಲ್ಲ ಒಟ್ಟಾರೆ ಗ್ಯಾರಂಟಿ.
ಬಸವರಾಜ ಬೊಮ್ಮಾಯಿ ಅವರು ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಹಜ ಕೂಡ, ಅವ್ರ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಇನ್ನು ಕಾಂಗ್ರೆಸ್ನವರು ಕೂಡ ಆನಂದ್ ಸ್ವಾಮಿ ಅವರನ್ನು ಕೂಡ ನಾವು ಗೆದ್ದಿಸ್ಕೊಂಡೇ ಬರ್ತೀವಿ, ಯಾಕಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಯೋಜನೆ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಮುಂಬರುವಂತಹ ದಿನದಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂತ. ಸೊ ಇದು ಕಾರ್ಯಕರ್ತರ ಮಾತಾಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.